ನೋಡಿ ಸ್ವಲ್ಪ. ಕೊಡ್ರಲ್ಲ ಎಲ್ಲಾರ್ಗು ಅವ್ನು ಕೊಡ್ಸಾಯಿರ ನಿಂತರ ಎಬ್ಡ ಅನ್ಕೊಂಡಿದ್ದೆ ಕೊನೆಹಳ್ಳಿ ಆಫ್ ಆಗೈತೆ. ಬ್ಯಾಟ್ಸ್ಮನ್ ನೇಮ್ ಸರ್ ನೀವೇನಾ? ಸ್ಟ್ರೈಕರ್ ಸರ್, ಸ್ಟ್ರೈಕರ್ ಆಗಿ ನಂದನ್, ನಾನ್ ಸ್ಟ್ರೈಕರ್ ಅಕ್ಷಯ್. ಮೊದಲನವರ ಹೆಸರು ಚವನ್ ಭಂಡಾರಿ. ಗಾಂಧಿನಗರದವರು. ಚವನ್ ಭಂಡಾರಿ ಅವ್ರು ಊಟ ಮಾಡ್ತಿರೋದು ನೋಡ್ಕೊಂಡೆ ಎದ್ದೆ ಈ ಕಡೆ. ಕಾಮೆಂಟ್ರಿ ಮಾಡ್ಬೇಡ,
ಸ್ಕೋರ್ 2 ಅಲ್ಲ 1. ಸ್ಕೋರ್ 1, 2 ವಿಕೆಟ್ ಪತನ. 1 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತು 1, 2 ವಿಕೆಟ್. ಮುತ್ತು ಅಂತ 1 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 1. ಇಂಟರ್ನ್ಯಾಷನಲ್ ಮುತ್ತಾಳವರಿಗೆ ಸ್ವಾಗತ. ಎಕ್ಸಲೆಂಟ್ ಕ್ರಿಕೆಟರ್ಸ್ ವತಿಯಿಂದ. AK ಸ್ಪೋರ್ಟ್ಸ್ ಮುತ್ತಾಳವರು. ಈಗ ಎರಡನೇ ಎಸೆಯಲು ಭರತ್. ಉತ್ತಮ ರೀತಿಯ ಎಸೆತವನ್ನ ಭರತ್ ಎಸಿತಾ ಇದ್ದಾರೆ. ಡಾಟ್ ಬಾಲ್ನ ಸೇರ್ಪಡೆ, ಯಾವುದೇ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ರಿವರ್ಸ್ ಹೊಡೆಯಲು ಹೋಗಿ ವಿಫಲರಾಗಿದ್ದಾರೆ ಅಕ್ಷಯ್ ರವರು. ಮತ್ತೊಂದು ಡಾಟೆಡ್ ಡೆಲಿವರಿ, ಯಾವುದೇ ಓಟವನ್ನು ಬಿಡ್ತಾ ಇಲ್ಲ ಭರತ್ ರವರು. ಉತ್ತಮ ರೀತಿಯ ಬೌಲಿಂಗ್ ಪ್ರದರ್ಶನವನ್ನ ಜಾನ್ಸನ್ ರಿಯಲ್ ಫೈಟರ್ಸ್ ಮಾಡ್ತಾ ಇದೆ. ಬಿರುಸಿನ ಹೊಡೆತ, ಕ್ಷಣಕಾಲ ಗಾಳಿಯಲ್ಲಿ ಉತ್ತಮ ರೀತಿಯ ಕ್ಯಾಚ್ ಅನ್ನ ರಾಜಾ ಸಾಲಿ ಗ್ರಾಮರ್ ಅವರು ಪಡಿತಾ ಇದ್ದಾರೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿಯ 3ನೇ ವಿಕೆಟ್ ಪತನ. ಅವರ ಸ್ಥಾನ ತುಂಬಲು ಇನ್ನೊಬ್ಬ ಉದಂಬಿಕ ಆಟಗಾರ ಮದನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ವೈಟ್ ಬಾಲ್ ನ ಸೇರ್ಪಡೆ.
ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಉತ್ತಮ ರೀತಿಯ ಬೌಲಿಂಗ್ ಪ್ರದರ್ಶನವನ್ನು ಭರತ್ ಮಾಡ್ತಾ ಇದ್ದಾರೆ. 2 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 3. ಯಾವುದೇ ಬಿರುಸಿನ ಓಟಗಳನ್ನ ಇಜಾನಿ ಸ್ಪೋರ್ಟ್ಸ್ ಉಡುಪಿ ದಾಖಲಿಸ್ತಾ ಇಲ್ಲ. ಉತ್ತಮ ರೀತಿಯ ಬೌಲಿಂಗ್ ಪ್ರದರ್ಶನವನ್ನ ಜಾನ್ಸನ್ ರಿಯಲ್ ಫೈಟರ್ಸ್ ಮಾಡ್ತಾ ಇದೆ. ತಿಪಟೂರು ಗಾಂಧಿನಗರ ಮದ್ರಸಾ ಮೈದಾನದಲ್ಲಿ ಎಕ್ಸಲೆನ್ಸ್ ಕ್ರಿಕೆಟರ್ಸ್ ರವರು ಆಜಿಜ್ ಎರಡು ಓವರ್ ಮುಕ್ತಾಯಕ್ಕೆ 3 ರನ್ 3 ವಿಕೆಟ್ ಪತನ. 3 ರನ್ 3 ವಿಕೆಟ್. ಮೂರವನವರ ಹೆಸರು ವೆಂಕಿ. No ball. Free hit. ಮತ್ತೆ ರಿವರ್ಸ್ ಪಡೆಯಲು ಯತ್ನ ಆದರೆ ವಿಫಲ. ಉತ್ತಮದ ಒಂದು ಬೌಲಿಂಗ್ ಪ್ರದರ್ಶನ. ಉತ್ತಮದ ಎಸೆತ. ಮತ್ತೆ ಡೆಡ್ ಬಾಲ್. ಮತ್ತೊಮ್ಮೆ ಉತ್ತಮವಾದ ಎಸೆತ. ಮತ್ತೆ ಡಾಟ್ ಬಾಲ್. ಮುಂದಿನ ಪಂದ್ಯ ಬೆಂಗಳೂರು ಫ್ರಾನ್ಸ್ ಮತ್ತು ಕ್ಲಾಸಿಕ್ ನ್ಯಾಷನಲ್ ನಡುವೆ. ಮತ್ತೊಮ್ಮೆ ನೋ ಬಾಲ್. ಮತ್ತೆ ಫ್ರೀ ಹಿಟ್.
ಓವರ್ ಮುಕ್ತಾಯ. ಮೂರು ಓವರ್ ಮುಕ್ತಾಯಕ್ಕೆ 3 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 9. ಬೇಗ ಬೇಗ ನಡೆಸ್ಕೊಡ್ಬೇಕು. ಎಸ್ ಫ್ರಾನ್ಸ್ ಮತ್ತು ನ್ಯಾಶ್ ಎರಡೂ ತಂಡದ ನಾಯಕರು ವೇದಿಕೆ ಹತ್ರ ಬರಬೇಕು ಟಾಸ್ಗಾಗಿ. ಎಸ್ ಫ್ರಾನ್ಸ್ ಮತ್ತು ಕ್ಲಾಸಿಕ್ ನ್ಯಾಶ್. ವೈಡ್ ಬಾಲ್ ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 10. ಉತ್ತಮದ ಹೊಡೆತ ಬಾರ್ಜರಿ ತಂಡಕ್ಕೆ 6 ರನ್ನು. ತಂಡದ ಮೊತ್ತ 16. 4ನೇ ಓವರ್ ಚಾಲ್ತಿಯಲ್ಲಿ 5 ಓವರ್ಗಳ ಸೀಮಿತ ಪಂದ್ಯ. ಉತ್ತಮದ ಎಸೆತ, ಯಾವುದೇ ರನ್ ಬರ್ತಿಲ್ಲ. ಉತ್ತಮದ ಹೊಡೆತ ತಂಡಕ್ಕೆ 1 ರನ್. ತಂಡದ ಮೊತ್ತ 17. 4ನೇ ಓವರ್ ಚಾಲ್ತಿಯಲ್ಲಿ ಮತ್ತೊಮ್ಮೆ ಭರತ್. ಉತ್ತಮದ ಎಸೆತ, ಮತ್ತೊಮ್ಮೆ ಉತ್ತಮವಾದ ಎಸೆತ, ಮತ್ತೆ ಡಾಟ್ ಬಾಲ್. ತಂಡಕ್ಕೆ 1 ರನ್. ಓವರ್ ಮುಕ್ತಾಯ. 4 ಓವರ್ ಮುಕ್ತಾಯಕ್ಕೆ 3 ವಿಕೆಟ್ ಅಷ್ಟಕ್ಕೆ ತಂಡದ ಒಟ್ಟು ಮೊತ್ತ 18. ಕೊನೆಯ 6 ಎಸೆತಗಳು ಬಾಕಿ ಇವೆ ಮೊದಲನೇ ಇನ್ನಿಂಗ್ಸ್ನ. ಸರ್ ಬೇಗ ಬೇಗ ನಡೆಸ್ಕೊಡಿ ಸರ್. बॉलर नेम रक्षित. ಲೆಗ್ ಬೈ ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 19.
5ನೇ ಓವರ್ ಚಾಲ್ತಿಯಲ್ಲಿ. ಲಾಸ್ಟ್ ಓವರ್, 5 ಎಸೆತಗಳು ಬಾಕಿವೆ. ಉತ್ತಮವಾದ ಎಸೆತ, ಮತ್ತೆ ಚುಕ್ಕಿ ಡಾಟ್ ಬಾಲ್. ತಂಡಕ್ಕೆ 1 ರನ್ ಸೇರ್ಪಡೆ. ಓವರ್ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ತಂಡದ ಮುಂದೆ 24, ಟಾರ್ಗೆಟ್ 25. ಹಲೋ, ಮೊದಲ 5 ಓವರ್ಗಳ ಮುಕ್ತಾಯದಲ್ಲಿ 24 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇತ್ತ ಜಯಕ್ಕಾಗಿ 25 ಓಟಗಳ ಒಂದು ಟಾರ್ಗೆಟ್ ಸಂಖ್ಯೆ ಕೂಡ ಇದೆ. 30 ಚೆಂಡುಗಳಲ್ಲಿ ಜಾನ್ಸನ್ ಟು ರಿಯಲ್ ಫೈಟರ್ಸಿನ ಜಯಕ್ಕಾಗಿ. ಕ್ಲಾಸಿಕ್ ನಾಶ್ ಮತ್ತು ಎಸ್ ಫ್ರೆಂಡ್ಸ್ ನಾಯಕರು ಬನ್ನಿ ಟಾಸ್ಗಾಗಿ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಎಸ್ ಫ್ರೆಂಡ್ಸ್ ಮತ್ತು ಕ್ಲಾಸಿಕ್ ನ್ಯಾಶ್ ಮೊದಲಿನ ಪಂದ್ಯಾಟವನ್ನು ಆಡ್ತಾ ಇದೆ. 2 ತಂಡ ಈಗ ಟಾಸ್ಗೆ ಬರಬೇಕೆನ್ನುವಂತ ಕರೆಯನ್ನು ಕೂಡ ಮಾಡ್ತಾ ಇದ್ದಾವೆ. ಇತ್ತ 5 ಓವರ್ಗಳಲ್ಲಿ 25ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಕಂಡಂತ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಆರಂಭಿಕ ಜೋಡಿ ಇವಾಗ ಕಣಕ್ಕಿಳಿತಾ ಇದೆ ಕೂಡ. ಲೆಫ್ಟಿ ಸುಜಿ ಮತ್ತು
ಹರಿ ಆರಂಭಿಕ ಹಂತದ ಆಟಗಾರರು. ಮೂವತ್ತು ಎಸೆದ 25 ಅವಶ್ಯಕತೆಯನ್ನು ಕಾಣ್ತಾ ಇದೆ. ಎಸ್ಆರ್ ಭಾಗದಲ್ಲಿ ಬೌಲರ್ ಮೊದಲ ಓವರ್ಗಾಗಿ ರಾಹಿಲ್ ಪರಿಚಯವನ್ನ ಮಾಡ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ಪರವಾಗಿ. ಅಲ್ಲಿ ಎಸ್ ಎಸ್ ಫ್ರೆಂಡ್ಸ್ ನಾಯಕರು ಟಾಸಿ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಕ್ಲಾಸಿಕ್ ನ್ಯಾಶ್ ಮುಂದಿನ ಪಂದ್ಯಾಟದ ಟಾಸಿಗೆ ಬರಬೇಕು ಕೂಡ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಎರಡೂ ತಂಡದ ನಾಯಕರಿಗೆ ಟಾಸಿಗೆ ಕರೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಕ್ಲಾಸಿಕ್ ನ್ಯಾಶ್ ಮುಂದಕ್ಕೆ ಪಂದ್ಯಾಟವನ್ನು ಆಡುತ್ತೆ. ಎಕ್ಸಲೆಂಟ್ ಕ್ರೀಡರ್ಸಿನ ಆಶಯದಲ್ಲಿ ತರುವಂತ ಅಗಲ ಡೇ ಮ್ಯಾಚ್ ಅಲ್ಲಿ ಮುನ್ನುಗ್ತಾ ಇದೆ. ರಾಹಿಲ್ ಹೆಸರನ್ನು ಚೆಂಡು ಇದರ ಫುಲ್ ಮಾಡುವ ಪ್ರಯತ್ನ ಲೆಫ್ಟಿ ಸುಜೀದಾನದ ಬೆರುಸಲ ದಾಖಲಾಗ್ತಾ ಇದೆ. ಅಂತಿಮ ಹಂತದ ಕ್ಷೇತ್ರ ರಕ್ಷಣೆ ಬೇಳೂರು ಶರತ್ ದಾಖಲಿಸ್ತಾ ಇದ್ದಾನೆ ಕೂಡ. ಈ ಹಂತದಲ್ಲಿ ಮತ್ತೆ ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 2 ಓಟ್ಗಳ ಅಂಕಿಅಂಶಗಳ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಟ್ಕೊಳ್ತಾ ಇದೆ ಜಾನ್ಸನ್ ಟು ರಿಯಲ್ ಫೈಟರ್ಸಿನ ಪರವಾಗಿ. ಇನ್ನಿಂಗ್ಸ್ ಆರಂಭ ಕೂಡ. ಉತ್ತಮ ರೀತಿಯ ಒಂದು ಎಸ್ಸವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡಿದ್ವಿ. ತನ್ಮಧ್ಯೆ ಹೋದರಿ ಆಘಾತ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಕ್ಲೀನ್ ಬೌಲ್ಡ್ ರೂಪದ ವಿಕೆಟ್ಸ್ ಗಳ ಆಘಾತವನ್ನ ಕಾಣುತ್ತಾ ಇರ್ತಕ್ಕಂಥ ತಂಡ ಲೆಫ್ಟಿ ಸುಜಿತ್ ವಾಪಸ್ ಆದ್ರು. ಅಂಕನ ಭಾಗದಲ್ಲಿ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಮೊದಲ ಆಘಾತವನ್ನ ಕಾಣ್ತಾ ಇದೆ. ಹೊಸ ಆಟಗಾರ ರಾಜಾ ಸಾಲಿಗ್ರಾಮ ಇವಾಗ ಎಂಟ್ರಿಯನ್ನ ಪಡಿತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರಿವರ್ಸ್ ಶಾಟ್ ಕಾಣುವಂತ ಪ್ರಯತ್ನವನ್ನು ರಾಜ ಮಾಡ್ತಾ ಇದ್ದಾರೆ. ಇವತ್ತು ಓಟ್ಗಳು ಬರ್ತಾ ಇಲ್ಲ ಕೂಡ. ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ 2 ಓಟ್ಗಳ ಅಂಕಿ ಅಂಶಗಳ ಪಾಠವನ್ನು ಕಟ್ಕೊಳ್ತಾ ಇದೆ. ಕೊನೆಯ 3 ಚೆಂಡು ಆರಂಭಿಕ ಪವರ್ ಪ್ಲೇಯರ್ನ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ರಾಹಿಲ್ ಮತ್ತೆ ಇಜಾನ್ ಸ್ಪೋರ್ಟ್ಸಿನ ಪರವಾಗಿ ಭಾಗದಲ್ಲಿ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ. 2 ಚೆಂಡುಗಳ ಅಂಕಿ ಅಂಶಗಳ ಪಟ್ಟಿಯನ್ನು ದಾಖಲಿಸ್ತಾ ಇದ್ದಾವೆ. ಕೊನೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 4 ಚೆಂಡುಗಳ ಮುಕ್ತಾಯದ ಬಳಿಕ ಜಾನ್ಸನ್ ಟು ರಿಯಲ್ ಫೈಟರ್ಸ್ 2 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಒಂದು ತಂಡ ಕೂಡ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಾ ಒಂದು ಓಟದ ಪೂರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ತನ್ನ ಮತ್ತೆ ಕೂಡ 3 ಓಟಗಳನ್ನ ಈ ಹಂತ ತಲುಪ್ತಾ ಇದೆ. ಕ್ಲಾಸಿಕ್ ನ್ಯಾಶ್ ನಾಯಕರು ಟಾಸಿ ಬರಬೇಕು. ಎಸ್ ಎಸ್ ಫ್ರೆಂಡ್ಸ್ ಬೆಂಗಳೂರು ನಾಯಕರಿದ್ದಾರೆ. ಕ್ಲಾಸಿಕ್ ನ್ಯಾಶ್ ಟಾಸಿಗೆ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಓಟಗಳನ್ನ ದಾಖಲಿಸುವಂತಹ ಬರದ ನಡುವೆ ಹರಿ ವಿಕೆಟ್ಸ್ ಕಳ್ಕೊಂಡಂತ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಗಳ ತಂಡ ಹೊಸ ದಾಂಡಿಗ ಹರೀಶ್ ಮಂಗಳೂರು ಇವಾಗ ಎಂಟ್ರಿಯನ್ನ ಪಡಿತಾ ಇದ್ದಾರೆ. ಮೊದಲ ಕ್ಷಿಪ್ರಗತಿಯ 2 ವಿಕೆಟ್ಗಳ ಆಘಾತದಲ್ಲಿ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಅಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. 3-2 ಆರಂಭಿಕ ಯಶಸ್ವಿ ಅವರನ್ನು ರಾಹಿಲ್ ಮುಗಿಸಿದ್ರೆ ಇಜಾನ್ ಸ್ಪೋರ್ಟ್ಸಿನ ಪರವಾಗಿ ಇವಾಗ ಎಸ್ಗಾರಿಕೆ ಭಾಗದಲ್ಲಿ ಬೌಲರ್
ಮನು ಪರಿಚಯವನ್ನ ಮಾಡ್ತಾ ಇದೆ ಎಸ್ಗಾರಿಕೆ ಭಾಗದಲ್ಲಿ. ಎರಡನೇ ಓವರ್ ಮೊದಲ ಚೆಂಡಿಗಾಗಿ ರಾಜಾ ಸ್ಟ್ರೈಕ್ ಅನ್ನ ಪಡೀತಾ ಇರುವಂತಹ ಆಟಗಾರ ಕೂಡ. ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ತಂಡದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕನಿಷ್ಠ ಮೊತ್ತದ ಕಾಳಗದಲ್ಲಿ ಸ್ಪರ್ಧಾಕಣದ ಹೋರಾಟವನ್ನು ಮಾಡ್ತಾ ಇದ್ದಾರೆ. 24 balls are remaining now. 22 runs are required. 24 ಚೆಂಡುಗಳಿದೆ. ಜಯಕ್ಕಾಗಿ 22 ಔಟ್ಗಳು ಬರಬೇಕಾಗಿದೆ ಕೂಡ. ಇದನ್ನೇ ಫುಲ್ ಟಾಸ್ ಮಾಡಿ ಚೆಂಡು ಅಕ್ರಾಸ್ ಲೈನ್ ಹೊಡೆತವನ್ನ ಕಾಣುವಂತ ಪ್ರಯತ್ನವನ್ನ ಮಾಡಿದ್ರು. ಸುಲಭದ ಕ್ಯಾಚ್ ಅನ್ನ ಪಡ್ಕೊಳ್ಳುವಂತ ಪ್ರಯತ್ನದಿಂದ ಶರತ್ ಬೇಳೂರು ಇವಾಗ ವಿನಾಯಕ ಆ ಕ್ಯಾಚ್ ಗಳನ್ನ ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕ್ಯಾಚ್ ಗಳನ್ನ ಒಂದು ಕ್ಯಾರಿ ಮಾಡುವಂತ ಪ್ರಯತ್ನಗಳ ನಡುವೆ ಮತ್ತೆ ಯಶಸ್ಸನ್ನ ಕಾಣ್ತಾ ಇಲ್ಲ ಕೂಡ. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ರಾಜಾ ಯಶಸ್ಸನ್ನ ಇವಾಗ ಮೊದಲ ಜೀವದಾನವನ್ನು ಕೂಡ ಪಡ್ಕೊಂಡ್ರು. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ಸ್ಟ್ರೈಕ್ ಅನ್ನ ಮತ್ತೆ ರೊಟೇಟ್ ಮಾಡ್ತಾ ಇದ್ದಾರೆ. ಶರತ್ ಬೇಳೂರು ಮತ್ತೆ ಕ್ಷೇತ್ರ ರಕ್ಷೆ ಮಾಡ್ತಾ ಇದ್ದಾರೆ. ಒಂದು ಹೆಚ್ಚುವರಿ ಸೇರ್ಪಡೆ ಹರೀಶ್ ಮಂಗಳೂರು ದಾಖಲಿಸಿದ್ರು. ತನ್ನ ಮತ ಕೂಡ 5 ಓಟ್ಗಳನ್ನು ತಲುಪ್ತಾ ಇದ್ದಾರೆ. 22 ಎಸೆತ ಇನ್ನು ಜಯಕ್ಕಾಗಿ 20 ಓಟ್ಗಳ ಅವಶ್ಯಕತೆ ಕೂಡ. ಎಕ್ಸಲೆಂಟ್ ಕ್ರಿಕೆಟರ್ಸಿನ ಆಚರಣೆ ನಡೀತಾ ಇರುವಂತಹ ಹಗಲಿನ ಡೇ ಮ್ಯಾಚ್ ಇಲ್ಲಿ ಮುಂದೋಗ್ತಾ ಇದೆ. ಇನ್ನು ನಾನ್ ಸ್ಟೇಟ್ ಪಂದ್ಯಾಟಗಳನ್ನ ಕಂಡ್ರೆ ಇವತ್ತು ರಾಜ್ಯದ ಅಗ್ರಮಾನ್ಯ ತಂಡಗಳು ಇಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ಭಾಷದ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಈ ನಡುವೆ ಡಿಬೆಕ್ಷಾ ಕವರ್ಸದ ಇವರೇ ಬೌಂಡ್ರಿ 4 ಓಟಗಳ ಸೇರ್ಪಡೆ. ರಾಜಾ ಸಾಲಿಗ್ರಾಮ ಈ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮತ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 9 ಓಟ್ಗಳು ದಾಖಲಾಗ್ತಾ ಇದೆ. ಫುಲ್ ಟಾಸ್ ಮತ್ತೆ ಫುಲ್ ಮಾಡುವಂತ ಪ್ರಯತ್ನ ತನ್ಮೂಲಕವಾಗಿ ಡೇಮ್ಸ್ ಕಾರ್ಲಗ್ನ ಈ ಬಾರಿ ಷಡ್ಕ 6 ಓಟಗಳ ಸೇರ್ಪಡೆ. ರಾಜಾ ದಾಂಡಿನ ಬೌಂಡ್ರಿಗಳ ಬಳಿಕ ಇತ್ತ ಮತ್ತೆ ಸಿಕ್ಸರ್ಗಳನ್ನು ನೀಡ್ತಾ ಇದ್ದಾರೆ. ತನ್ನ ಮತ ಕೂಡ 6 ಓಟ್ಗಳ ಮುಖೇನವಾಗಿ 15 ಅಂಕಿಅಂಶಗಳ ಪಟ್ಟಿಯನ್ನು ದಾಖಲಿಸ್ತಾ ಇದೆ. ಹತ್ತು ಓಟ್ಗಳು ಬರಬೇಕಾಗಿ ಜಯಕ್ಕಾಗಿ. ಇದನ್ನೇ ರಾಜಾ ದಾಂಡಿನಲ್ಲಿ ಮ್ಯಾಕ್ಸಿಮಮ್ ಸಿಕ್ಸರ್ ಮಿಡ್ಡಿಗೆ ಸೆಕೆಂಡ್ ಸಿಕ್ಸರ್ ಬಾರಿ ರಾಜಾ ಸಾಲಿಗ್ರಾಮ ದಾಖಲಿಸ್ತಾ ಇದ್ದಾನೆ. ಇವಾಗ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಗಳ ಪರವಾಗಿ ತನ್ನ ಮತ ಈ ಸಿಕ್ಸರ್ಗಳ ಮುಖೇನವಾಗಿ ಅಂಕಿಅಂಶಗಳ ಬಳಿ 21 ಓಟವನ್ನು ತಲುಪ್ತಾ ಇದೆ. ಕೊನೆಯ 4 ಓಟಗಳ ಅವಶ್ಯಕತೆ ಪಂದ್ಯಾಟ ಜಯಕ್ಕಾಗಿ. ಇಜಾನ್ ಸ್ಪೋರ್ಟ್ಸ್ ಗಳ ತಂಡ ಇತ್ತ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಬಂದು ಎಸ್ಗಾರಿಕೆ ಭಾಗದಲ್ಲಿ ಕ್ಲಾಸಿಕ್ ನ್ಯಾಶ್ ಟಾಸಿ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಎಸ್ ಫ್ರೆಂಡ್ಸ್ ಬೆಂಗಳೂರು ನಾಯಕರಿದ್ದಾರೆ. ಕ್ಲಾಸಿಕ್ ನ್ಯಾಶ್ ಕ್ಯಾಪ್ಟನ್ ನಡು ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಅಂಕಿಅಂಶಗಳ ಪಂದ್ಯವನ್ನು ಕಟ್ಕೊಂಡ ತಂಡ ಇತ್ತ ಪಂದ್ಯಾಟವನ್ನ ಆಡ್ತಾ ಇದೆ ಕೂಡ. 2 ಓವರ್ಗಳ ಮುಕ್ತಾಯದ ಬಳಿಕ 11ರ ಒಂದು ಸರಾಸರಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ಓವರ್ನಲ್ಲಿ 19 ಓಟ್ಗಳಿಗೆ ಎಸ್ಆರ್ ಅವಕಾಶವನ್ನ ಮಾಡಿಕೊಟ್ರು. ಮನು ದುಬಾರಿ ಓವರ್ ಅನ್ನು ಎಸೆದರು. ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ಪರವಾಗಿ ಆ ನಿಟ್ಟಿನಲ್ಲಿ 2 ಓವರ್ಗಳ ಮುಕ್ತಾಯದ ಬಳಿಕ 22ಕ್ಕೆ 2 ಇನ್ನು 18 ಎಸೆತ ಕೇವಲ 3 ಓಟಗಳ ಅವಶ್ಯಕತೆ. ಮೂರು ಓಟಗಳು ಬರಬೇಕಾಗಿದೆ. ಎಸ್ಗಾರಿಕೆ ಭಾಗದಲ್ಲಿ ಭರತನ ಪರಿಚಯವನ್ನು ಮಾಡ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಇವಾಗ ಅಂಗಣಗಳ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ಪರವಾಗಿ ಇವಾಗ 3ನೇ ಓವರ್ ಮೊದಲ ಚೆಂಡಿಗಾಗಿ ಭಾರತ ಎಸ್ಗಾರಿಕೆ ಭಾಗದಲ್ಲಿ ತಟ್ಟಿಮುಟ್ಟಿ ಓಟವನ್ನು ಕಾಣಬಲ್ಲ ಪ್ರಯತ್ನಗಳು. ರಾಜಾ ರಿಸ್ಕಿ ಓಟಗಳ ಕಾಣುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಡೈರೆಕ್ಟ್ ಹಿಟ್ ಅನ್ನು ಮಾಡಿದ್ರು. ಇತ್ತ ಥರ್ಡ್ ಅಂಪೈರ್ ಸೂಚನೆ ನಿರ್ಣಾಯಕರು ಮತ್ತೆ ಕೂಡ ಮಾಡ್ತಾ ಇದ್ದಾರೆ.
ಎಸ್ ಔಟ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಬಹಳಷ್ಟು ಕ್ಲೋಸ್ ಆಗಿರುವ ಒಂದು ರನ್ ಔಟ್ ಅನ್ನ ದಾಖಲಿಸಿದ್ರು ರಾಜಾ ಸಾಲಿಗ್ರಾಮ. ರನ್ ಔಟ್ ಮುಖೇನವಾಗಿ ವಾಪಸ್ ಆದಿಯನ್ನ ಕಂಡ್ರು. ಜಾನ್ಸನ್ ರಿಯಲ್ ಫೈಟರ್ಸ್ ನ 3ನೇ ಆಘಾತವನ್ನ ಕಂಡ ತಂಡ 22 ಓಟವನ್ನು ದಾಖಲಿಸ್ತಾ ಇದೆ. ಇತ್ತ ಪ್ರದೀಪ ಶೆಟ್ಟಿ ಗಿಳಿಯಾರು ಹೊಸ ದಾಂಡಿಗನ ಕಳಿಕೆಯನ್ನ ಮಾಡ್ತಾ ಇದೆ ಜಾನ್ಸನ್ ಪರವಾಗಿ. ಕಾರ್ಯಕ್ರಮದ ಮತ್ತೊಬ್ಬರು ಪ್ರೋತ್ಸಾಹಕರು ಯಾಸಿನ್ ಬಾಯಿ ಅವರು ಮುಖ್ಯ ಅಧಿಕಾರಿಗಳ ಕಡೆ ಬರಬೇಕು. ನಿಮ್ಮನ್ನ ಕೇಳ್ತಾ ಇದ್ದಾವೆ. 22ಕ್ಕೆ 3. ಇತ್ತ 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಮುನ್ನುಗ್ತಾ ಇದೆ. ಮತ್ತೆ ಒಂದು ಓವರ್ಗಳ ಹೆಚ್ಚುವರಿ ಪೂರೈಕೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ 2 ಓಟ ಇತ್ತ ಪಂದ್ಯಾಟ ಜಯಕ್ಕಾಗಿ ಬರಬೇಕಾಗಿದೆ ಕೂಡ. ವೇದಿಕೆ ಕಡೆ ಬರಬೇಕು ಯಾಸಿನ್ ಬಾಯಿ ಅವರು. ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನ. ಓಟಗಳನ್ನ ದಾಖಲಿಸ್ತಾ ಇಲ್ಲ ಪ್ರದೀಪ ಶೆಟ್ಟಿ ಗಿಳಿಯಾರು. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. 2 ಓಟ ಮಾತ್ರ ಇನ್ನು ಜಾಯಕ್ಕಾಗಿ ಬರಬೇಕಾಗಿದೆ. 15 ಎಸೆತ 2 ಓಟಗಳ ಅವಶ್ಯಕತೆ. ಬೇಯಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ ಕೂಡ. ತಟ್ಟಿಮುಟ್ಟಿ ಓಟಗಳನ್ನ ದಾಖಲಿಸುವಂತಹ ಪ್ರಯತ್ನಗಳ ನಡುವೆ ಯಶಸ್ಸನ್ನ ಮತ್ತೆ ಪಡ್ಕೊಳ್ತಾ ಇದ್ದಾರೆ. ಲೆಗ್ ಬಾಯ್ ಸೂಚನೆ ಬರ್ತಾ ಇದೆ ಕೂಡ. ಪಂದ್ಯಾಟ ಇವಾಗ ಸಮಬಲ ಹಂತವನ್ನ ಕಾಣ್ತಾ ಇದೆ. ಐದನೇ ಚೆಂಡು ಮತ್ತೆ ಶಾಟ್ ಕಾಣಬಲ್ಲ ಒಂದು ಪ್ರಯತ್ನಗಳ ನಡುವೆ 1 ಓಟಗಳ ಪೂರೈಕೆಯನ್ನ ಕೂಡ ಮಾಡಿಕೊಂಡ್ರು ಹರೀಶ್ ಮಂಗಳೂರು. 1 ಓಟಗಳ ಪೂರೈಕೆಯನ್ನು ಕಾಣ ಮುಖ್ಯವಾಗಿ ಜಾನ್ಸನ್ ಟು ರಿಯಲ್ ಫೈಟರ್ಸ್ ಪಂದ್ಯಾಟ ಜಾವನ ದಾಖಲಿಸ್ತಾ ಇದ್ದಾರೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿಗಳ ತಂಡ ಮತ್ತೆ ಸೋಲಿನ ಹಂತವನ್ನ ಕಾಣುತ್ತಾ ಇದೆ. ಈ ಸೋಲೆ ಮುಂದಿನ ಗೆಲುವಿನ ಸೋಪಾನವಾಗಲಿ ಎನ್ನುವಂತ ಆಶಾದಾಯಕ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮುಂದಕ್ಕೆ ಗೆಲುವು ನಿಮ್ಮದಾಗ್ಲಿ ಎನ್ನುವಂತ ಆಶಾದಾಯಕ ನುಡಿಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಕೃತಜ್ಞತೆ ಅಭಿನಂದನೆ ಕೂಡ 2 ತಂಡ ಸಮರ್ಪಿಸ್ತಾ ಇದ್ದಾವೆ. ಜಾನ್ಸನ್